ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ತೆಲಂಗಾಣದ ವಾರಂಗಲ್ ಜಿಲ್ಲೆಯ ನರಸಂಪೇಟೆಯ ಸರಸ್ವತಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನನ್ನ ಪ್ರಾರ್ಥನೆಗಳಿಗೆ ಯಾವಾಗಲೂ ಅಪಾರ ಕರುಣೆ ಮತ್ತು ಅನುಗ್ರಹದಿಂದ ಸ್ಪಂದಿಸುತ್ತಿರುವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ನಾನು ಬೆಲ್ಲದ ಮಾರಾಟಗಾರ್ತಿ. ಪ್ರತಿ ವರ್ಷದ ಮೇದಾರಂ ಉತ್ಸವದ ಸಮಯದಲ್ಲಿ ಕನಿಷ್ಠ 8 ಅಥವಾ 9 ಕ್ವಿಂಟಲ್ ಬೆಲ್ಲವಾದರೂ ಮಾರಾಟವಾಗಲಿ ಎಂದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸಿದೆ. ನನ್ನ ಆಶ್ಚರ್ಯಕ್ಕೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಕೃಪೆಯಿಂದ ನಾನು ಪ್ರಾರ್ಥಿಸಿದ್ದಕ್ಕಿಂತ 10 ಪಟ್ಟು ಹೆಚ್ಚು, ಅಂದರೆ 80 ರಿಂದ 90 ಕ್ವಿಂಟಾಲ್ ಮಾರಾಟವಾಗಿತ್ತು. ಇದು ನಿಜಕ್ಕೂ ಅಸಾಧಾರಣ ಪವಾಡವಾಗಿತ್ತು. ನಿಮ್ಮ ಅಪರಿಮಿತ ಆಶೀರ್ವಾದಗಳಿಗೆ ನಾನು ಎಂದೆಂದಿಗೂ ಕೃತಜ್ಞಳಾಗಿದ್ದೇನೆ. ಒಂದು ಬಾರಿ ನಾವು ಸತ್ಯಲೋಕದಲ್ಲಿ ನಡೆದ ಪವಿತ್ರ ಶ್ರೀ ಸುದರ್ಶನ ಹೋಮದಲ್ಲಿ ಭಾಗವಹಿಸಿದ್ದೆವು. ಆ ಸಮಯದಲ್ಲಿ ನನ್ನ ತಾಯಿಯವರು ಪಾರ್ಶ್ವವಾಯುವಿನಿಂದ ನರಳುತ್ತಿದ್ದರು ಮತ್ತು ಕೋಲು ಇಲ್ಲದೆ ನಡೆಯಲು ಸಹ ಅಸಾಧ್ಯವಾಗಿತ್ತು. ಅವರ ದೈನಂದಿನ ಚಟುವಟಿಕೆಗಳಿಗೂ ಸಹ ಇತರರ ನೆರವು ಅವಶ್ಯಕವಾಗಿತ್ತು. ಆದರೆ ಹೋಮದಿಂದ ಹಿಂತಿರುಗಿದ ಕೆಲವು ದಿನಗಳಲ್ಲೇ ಒಂದು ಅಸಾಮಾನ್ಯ ದೈವಿಕ ಪವಾಡವು ಸಂಭವಿಸಿತು. ನಾವು ಪೂಜಾ ಕೋಣೆಯಲ್ಲಿದ್ದಾಗ ನನ್ನ ತಾಯಿಯವರು ತಮ್ಮ ಕೋಲು ಇಲ್ಲದೆ ತನಗೆ ಇತರರ ಬೆಂಬಲ ಬೇಕು ಎಂಬುದನ್ನೇ ಮರೆತು ಸ್ವತಃ ನಡೆದುಕೊಂಡು ಒಳಗೆ ಬಂದು ನಿಂತರು. ತಾನು ಸಹಾಯವಿಲ್ಲದೆ ನಡೆದಿದ್ದೇನೆಂದು ಅರಿತುಕೊಂಡಾಗ ಅವರೇ ಆಶ್ಚರ್ಯಚಕಿತರಾದರು. ಸ್ವಲ್ಪ ಸಮಯದ ನಂತರ ಮತ್ತೊಂದು ಪವಾಡ ಸಂಭವಿಸಿತು. ಒಂದು ಮಂಗಳವಾರ ನಾನು ಧರ್ಮಾವರಂನಲ್ಲಿ ನಡೆಯುವ ಮಹಾಮಂಗಳಾರತಿಗೆ ಹೋಗಲು ತಾಯಿಯನ್ನು ಪಕ್ಕದ ಮನೆಯವರ ಜವಾಬ್ದಾರಿಯಲ್ಲಿ ಬಿಟ್ಟು ಹೋಗಬೇಕಾಯಿತು. ನಾನು ಮನೆಗೆ ಹಿಂದಿರುಗುವ ಹೊತ್ತಿಗೆ ನನಗೆ ಆಶ್ಚರ್ಯವಾಗುವಂತೆ ಸ್ವತಃ ಯಾರ ಸಹಾಯವೂ ಇಲ್ಲದೆ ಅವರೇ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡು ಪೂಜಾ ಮಂದಿರದಲ್ಲಿ ದೀಪ ಹಚ್ಚಿದ್ದರು. ಇದು ನಮ್ಮ ಕುಟುಂಬವು ಜೀವನದಲ್ಲೇ ಮರೆಯಲಾಗದ ದೈವಿಕ ಹಾಗೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಮೂಲ್ಯವಾದ ಮಹಾಪವಾಡ. ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.